ಚಾರ್ಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಸೋಮವಾರ ಮಾರ್ಕೆಟ್ ಯಾವ ರೀತಿಯಾಗಿತ್ತು, ಅದೇ ರೀತಿಯಾಗಿ ನಾಳೆ ಮಂಗಳವಾರ ಸೆನ್ಸೆಕ್ಸ್ ಎಕ್ಸ್ಪೈರಿ ಆಗಿರುತ್ತೆ, ಯಾವ ರೀತಿಯಾಗಿರ್ಬೋದು ಅಂತ ನೋಡ್ತೋಗೋಣ. ಯಾಕೋ ಸಂಜೆಯಿಂದ ಬಿಕ್ಕಳಿಕೆ ಇದೆ, ಸ್ವಲ್ಪ ಕ್ಷಮಿಸಿ. ಹಾಗಾಗಿ ಇವತ್ತು ಸುಮಾರು ಸೆಕ್ಟರ್ಗಳಲ್ಲಿ ಪಾಸಿಟಿವಿಟಿ ಅಂತ ಬಂತು. ಅದು ಒಂದು ಇಂಪಾರ್ಟೆಂಟ್ ಪ್ಯಾರಾಮೀಟರ್ ಅಂತ ಹೇಳ್ತಾ ಹೋಗ್ಬೋದು. ಅಂದರೆ ಮಾರ್ಕೆಟ್ ಓಪನ್ ಆದಾಗ ಒಂದು ಹೊಸ ಲೋನ ಮಾಡ್ತು, 22,000 ಇವತ್ತು ಮುರಿದು ಬಿಡ್ತಾರೇನೋ ಅನ್ನೋ ಒಂದು ಸಿಚುವೇಶನ್ ಇತ್ತು. ಆದರೆ ಅಲ್ಲಿಂದ ಒಂದು ಒಳ್ಳೆ ರೀತಿಯಲ್ಲಿ ಕಂಬ್ಯಾಕ್ ಮಾಡಿತ್ತು. ಇವತ್ತು ಅನಲೈಸ್ ಮಾಡಿದ್ವಿ ಕೂಡ, ಬೆಳಗ್ಗೆ ಕೂಡ 22,000 ಇವತ್ತು ಮುರಿಯೋಕ್ಕೆ ಸಾಧ್ಯತೆ ತುಂಬ ಕಡಿಮೆ ಇದೆ ಅಂತ. ಯಾಕಂದರೆ ಹಿಸ್ಟಾರಿಕಲಿ ವೆರಿ ವೆರಿ ಇಂಪಾರ್ಟೆಂಟ್ ಸಪೋರ್ಟು 22,000 ಅನ್ನೋಂಥದ್ದು. ಸೊ ಬ್ರಾಡ್ ಮಾರ್ಕೆಟಲ್ಲಿ ಒಂದು ಬೈಯಿಂಗ್ ಸೆಂಟಿಮೆಂಟ್ ಬಂತು. ಅದು ಮಧ್ಯಾಹ್ನ 1 ಗಂಟೆ ಅಷ್ಟೊತ್ತಿಗೆಲ್ಲ ಆಗಿದ್ದರಿಂದ FI ಏನಾದರೂ ಬೈಯಿಂಗ್ ಮೋಡಿಗೆ ಬಂದುಬಿಟ್ಟಿದ್ದಾರೇನೋ ಅಂತ ನಾನು ಅಂದ್ಕೊಂಡಿದ್ದೆ. ಆದರೆ ಆಮೇಲೆ ಡೇಟಾ ಬಂದಿದೆ, ಆದರೆ ಆ ರೀತಿ ಆಗಿಲ್ಲ. ನೋಡಿ, 3ನೇ ತಾರೀಕಿನ ಡೇಟಾ ಬಂದಿದೆ. FIಗಳು ಇವತ್ತು ಕೂಡ 4,788 ಕೋಟಿ ಕ್ಯಾಶ್ ಮಾರ್ಕೆಟಲ್ಲಿ ಸೆಲ್ ಮಾಡಿದ್ದಾರೆ. ಆದರೆ DIAs 8,791 ಕೋಟಿ ಬೈ ಮಾಡಿದ್ದಾರೆ. ಅಂದರೆ ಯಾವುದೋ ಒಂದು ಪರ್ಟಿಕ್ಯುಲರ್ ಮ್ಯೂಚುವಲ್ ಫಂಡ್ ಹೌಸ್ ಇವತ್ತು ದೊಡ್ಡ ಪ್ರಮಾಣದಲ್ಲಿ ಬಲ್ಕ್ ಬ್ಯಾಸ್ಕೆಟ್ ಆರ್ಡರ್ಗಳನ್ನು ಪ್ಲೇಸ್ ಮಾಡಿದ್ದಾರೆ ಅಂತ ಮಾರ್ಕೆಟ್ನಲ್ಲಿ ಸುದ್ದಿ ಹರಿದಾಡ್ತಾ ಇತ್ತು. ಯಾಕೆ ಈ ರೀತಿ ಆಗುತ್ತೆ ಅಂದರೆ, ನೋಡಿ, ಸಂಬಳ 1ನೇ ತಾರೀಕು ತಿಂಗಳ ಎಂಡಿಗೆ ಸುಮಾರು ಜನಕ್ಕೆ ಕ್ರೆಡಿಟ್ ಆಗುತ್ತೆ. ಹಾಗಾಗಿ ಸುಮಾರು ಜನದ SIPಗಳು ಈ 1ನೇ ತಾರೀಕಿಂದ 5ನೇ ತಾರೀಕು ಪೀರಿಯಡ್ ಇರುತ್ತಲ್ಲ, ಅಲ್ಲೇ ಇಟ್ಟಿರ್ತಾರೆ SIPಗಳನ್ನು. ಹಾಗಾಗಿ DIAಗಳಿಗೆ ಜಾಸ್ತಿ ದುಡ್ಡು ಕ್ಯಾಶ್ ಇನ್ಫ್ಲೋ ಅಂತ ಬರುವಂಥದ್ದು ಸ್ಟಾರ್ಟಿಂಗ್ 1 ವಾರ ಇದೆಯಲ್ಲ ಅದರಲ್ಲಿ ಅಂತ ನನ್ನ ಅನಿಸಿಕೆ. ನಂದು ಬೇರೆ ದಿನವೂ SIP ಇರುತ್ತೆ, ಅದು ವೀಕ್ಲಿ SIPನೂ ಮಾಡ್ತಿರ್ತಾರೆ. ಬಟ್ ನಾನು ಜನರಲ್ಲಾಗಿ ಹೇಳಿದ್ದು 1ನೇ ತಾರೀಕಿಂದ 5ನೇ ತಾರೀಕಲ್ಲಿ ಜಾಸ್ತಿ ಜನದ್ದು SIPಗಳಿರುತ್ತೆ. ಹಾಗಾಗಿ ಈಗ ಮಾರ್ಕೆಟು ಕೂಡ ಕರೆಕ್ಷನಲ್ಲಿ ಆಗಿದೆ, ದುಡ್ಡು ಕೂಡ ಸಿಕ್ಕಿರುತ್ತೆ. ಇವತ್ತು ಬ್ಯಾಸ್ಕೆಟಲ್ಲಿ ಬೈ ಮಾಡಿಬಿಡೋಣ ಅಂತ DIAಯಲ್ಲಿ ಯಾವುದೋ ಒಂದು ಪರ್ಟಿಕ್ಯುಲರ್ ಮ್ಯೂಚುವಲ್ ಫಂಡ್ ಹೌಸು ಬೈ ಮಾಡಿದ್ದಾರೆ. ಆ ಕಾರಣದಿಂದಾಗಿ 8,791 ಕೋಟಿ ರೂಪಾಯಿ ಅಷ್ಟು ಬೈ ಆಗಿದೆ. ಹಾಗಾಗಿ ಮಾರ್ಕೆಟಿಗೆ ಒಂದು ಚೇತರಿಕೆ ಕೊಡಲಿಕ್ಕೆ ಸಾಧ್ಯ ಆಗಿದೆ. ಸೊ ನಿಫ್ಟಿ 50ನಲ್ಲಿ BEL ಡಿಫೆನ್ಸ್ ಸೆಕ್ಟರ್ನ ಸ್ಟಾಕು ಅದು ಇವತ್ತಿನ ಟಾಪ್ ಗೈನರ್ ಆಗಿದೆ. ಟಾಪ್ ಲೂಸರ್ ಅಂತ ನಾವು ನೋಡೋದಾದರೆ ಕೋಲ್ ಇಂಡಿಯಾ ಅಂತ ಕಾಣಿಸುತ್ತೆ. ಎನರ್ಜಿ ಇದ್ರದ್ದೆಲ್ಲ ಇವತ್ತು ನೆಗೆಟಿವ್ ಆಗಿದೆ. ನೋಡಿ, ರಿಲಯನ್ಸ್ ಬಗ್ಗೆ ಒಂದು ಸುದ್ದಿ, JioStar.com ಅಂತ ಮಾಡಿಬಿಟ್ರಲ್ವ, ಹಾಟ್ಸ್ಟಾರ್ನ ಒಂದು ಟೈಅಪ್ ಆದಮೇಲೆ ಈ ಸಲ ಯಾವುದೇ IPL ಶುರು ಆಗ್ತಾ ಇದೆಯಲ್ಲ ಇವಾಗ ಮಾರ್ಚಲ್ಲ, ಯಾವಾಗಲೂ IPL ಅಲ್ಲಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ 100 ಕೋಟಿ ಜನ ವೀಕ್ಷಣೆ ಮಾಡಬೇಕು. TV ಅವ್ರದ್ದು ಸ್ಟಾರ್ TV ಮತ್ತು ಮೊಬೈಲ್ದು ಆ್ಯಪ್ ಏನಿದೆ JioStar.com ಎರಡೂ ಸೇರಿ 100 ಕೋಟಿ ಜನ ವ್ಯೂ ಮಾಡಬೇಕು, ಅಷ್ಟು ಜನಕ್ಕೆ ರೀಚ್ ಮಾಡಿಸ್ಬೇಕು ಅಂತ ಇದೆ. ಸುಮಾರು ಬ್ರ್ಯಾಂಡ್ಗಳ ಜೊತೆ ಆಲ್ರೆಡಿ ಅಡ್ವರ್ಟೈಸ್ಮೆಂಟಿಗೂ ಕೂಡ ಈಗ ಟೈಅಪ್ ಮಾಡ್ಕೊತಾ ಹೋಗಿದ್ದಾರೆ. ಮತ್ತು ಲಾಸ್ಟ್ ಇಯರ್ ಡೇಟಾ ಬಂದಿತ್ತು, ಅದ್ರ ಪ್ರಕಾರ ಅಂದರೆ ವಿಮೆನ್ನು ಒಂದು 2 ಕೋಟಿಗಿಂತ ಜಾಸ್ತಿ ಜನ ನೋಡ್ತಾ ಇದ್ದಾರೆ ಅಂತ ಒಂದು ಸುದ್ದಿ ಬಂದಿತ್ತು. ಹಾಗಾಗಿ ಸುಮಾರು ಲೇಡೀಸ್ ಬ್ರ್ಯಾಂಡ್ಗಳು ಕೂಡ ಜೊತೆ ಈ ಸಲ ಟೈಅಪ್ ಆಗೋಕ್ಕೆ ಸಾಧ್ಯತೆ ಇದೆ. ಒಂದು 5,000 ಕೋಟಿ ಏನೋ ಬರೀ ಅಡ್ವರ್ಟೈಸ್ಮೆಂಟಿಂದ ತೆಗಿಬೇಕು ಅಂತ ಜಿಯೋದವರು ಪ್ಲಾನ್ ಹಾಕಿದಾರಂತೆ ಈ ಸಲ IPLನಲ್ಲಿ. ಅದನ್ನು ಬಿಟ್ಟು ಅಂತ ನೋಡೋದಾದರೆ ಅದರ ಬುಚ್ಚೋದು ಎಕ್ಸ್ ಸೆಬಿ ಚೇರ್ಪರ್ಸನ್ ಅಲ್ವೇ, ಹೊಸ ಚೇರ್ಪರ್ಸನ್ ಬಂದಾಯಿತು ಸೆಬಿಗೆ. ಅವ್ರದ್ದು ಮತ್ತೆ ಒಂದು ಕೇಸ್ ಬಂದಿದೆ, ಅದಕ್ಕೆ ಒಂದು ಸೆಬಿ ಇಶ್ಯೂ ಕೂಡ ಮಾಡಿದೆ ಒಂದು ಸ್ಟೇಟ್ಮೆಂಟ್ನ. ನೋಡಿ, ಯಾರು ಅಪ್ಲಿಕೆಂಟ್ ಇದು ಫೈಲ್ ಮಾಡಿದಾರೋ ಅವ್ರ ಮೇಲೆ ಕೇಸು, ಅವರು ಹವ್ಯಾಸನೇ ಬರೀ ಫೇಕ್ ಕೇಸ್ಗಳನ್ನು ಮಾಡೋವಂಥದ್ದು, ಯಾವುದು ಇದುವರೆಗೂ ಸರಿಯಾಗಿರುವಂಥದ್ದು ಕೇಸ್ ಯಾವುದು ಅದು ಅಪ್ಲೈ ಮಾಡಿಲ್ಲ, ಅವರು ಗೆದ್ದಿಲ್ಲ. ಹಾಗಾಗಿ ಇದೇನು ಜಾಸ್ತಿ ತಲೆ ಕೆಡಿಸ್ಕೋಬೇಕಾಗಿಲ್ಲ ಅಂತ ಸೆಬಿ ಹೇಳಿದೆ. ಆದರೆ ಮತ್ತೆ ಇವಾಗ ಅವ್ರ ಮೇಲೆ ಒಂದು ಕೇಸ್ ಬಂದಿರೋ ಥರ ಕಾಣಿಸ್ತಾ ಇದೆ. HDFC ಬ್ಯಾಂಕ್ ಕೂಡ ಇವತ್ತು ಸ್ವಲ್ಪ ಡೌನ್ ಆಗಿತ್ತು. ಅದೇ ರೀತಿಯಾಗಿ ನಿಫ್ಟಿ ನೆಕ್ಸ್ಟ್ 50ನಲ್ಲಿ ಅಂತ ನೋಡೋದಾದರೆ ಸುಮಾರು ಸೆಕ್ಟರಲ್ಲಿ ಇವತ್ತು ಬೈಯಿಂಗೇ ಆಗಿದೆ. ಐ ಥಿಂಕ್ ಯಾವುದು REC ಲಿಮಿಟೆಡು, PFC ಈ ಸ್ಟಾಕಲ್ಲೆಲ್ಲ 4% ಮೇಲೆ, ವರುಣ್ ಬೆವರೇಜಸ್ಸು ಇದೆಲ್ಲ, ಟಾಟಾ TVS ಮೋಟರ್ಸ್ ಇವು 4 ಕೂಡ 4%ಗಿಂತ ಮೇಲ್ಗಡೆ ಹೋಗಿದೆ ಇವತ್ತು. ಟಾಪ್ ಲೂಸರ್ ಅಂದರೆ ಇವತ್ತು ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ ಅಂತ ಕಾಣಿಸುತ್ತೆ, 3.22% ಕರೆಕ್ಷನ್ ಬಂದಿದೆ. ಸೊ ಏನಾಗಿತ್ತು ಮಾರ್ಕೆಟ್, ಏನು ಕತೆ ಅಂತ ನೋಡೋದಾದರೆ, ನೋಡಿ, 22,000 ವೆರಿ ಇಂಪಾರ್ಟೆಂಟ್ ಲೆವೆಲು. ಮುಂದಿನ ಯಾವುದು ಚಾರ್ಟ್ ಸ್ಟಾಕ್ನ ಸೇರಿಸಿ ಅಂತ ಒಂದು ಈಗ ಕರೆಕ್ಟ್ ಇದೆ ಪೋರ್ಟ್ಫೋಲಿಯೋ ದುಡ್ಡು ಏನು ಮಾಡೋದು ಅಂತ ಒಂದು ವಿಡಿಯೋದಲ್ಲೂ ಕೂಡ ಹೇಳಿದ್ದೆ. ಕೆಳಗಡೆ ಬಂದರೆ 22,000 ವೆರಿ ಇಂಪಾರ್ಟೆಂಟು, 22,000 ಅಷ್ಟು ಬಿಟ್ಕೊಡೋಂಥ ಸಾಧ್ಯತೆ ಕಡಿಮೆ ಇದೆ ಅಂತ. ಇವತ್ತು 22,000ದಲ್ಲಿ ತೊಗೊಂಡು ಟಿಪಿಕಲ್ ಆಗಿರೋಂಥ ಡೋಜಿ ಮಾಡಿರೋದು ಇವತ್ತು. ಹೇಗೇನು FIಗಳೇನು ತೊಗೊಂಡಿದ್ದಾರೋ ಅದಕ್ಕಿಂತ ಡಬಲ್ DIAಗಳು ತೊಗೊಂಡ್ರೂ ಈ ಒಂದು ಪರಿಸ್ಥಿತಿ. ಯಾಕೆಂದರೆ ರಿಟೇಲರ್ಸು ಕೂಡ ಪ್ಯಾನಿಕ್ ಆಗಿರ್ತಾರೆ, ಅವರು ಕೂಡ ಸೆಲ್ಲಿಂಗ್ನ ಮಾಡ್ತಾ ಬಂದಿರ್ತಾರೆ. ಆದರೆ ಒಂದು ಶಾರ್ಟ್ ಕವರಿಂಗ್ ಬರುವಂಥ ಸಾಧ್ಯತೆ. ಆ ಶಾರ್ಟ್ ಕವರಿಂಗ್ ಬಂದರೆ ಏನಾಗ್ಬೋದು, ಒಂದು ಇಂಟರ್ನಲ್ ಕ್ಯಾಂಡಲ್ ಸೆಟಪ್ಪೇ ಆಗ್ಬೋದು. ಅಂದರೆ ಈ 22,000ದಿಂದ 22,500ರಲ್ಲಿ ಈ ವೀಕಿನ ಎಕ್ಸ್ಪೈರಿ ಮುಗಿಯುವಂಥ ಸಾಧ್ಯತೆ ಇದೆ ಅಂತ ನಂಗೆ ಅನಿಸ್ತಾ ಇದೆ. ಹಾಗಾಗಿ ಯಾರು ಆಪ್ಷನ್ ಸೆಲ್ಲರ್ಸ್ ಇದ್ದಾರೆ ಅಂದರೆ, ಯಾಕಂದರೆ ದೊಡ್ಡ ಮೂಮೆಂಟ್ ಆಗೋಗ್ಬಿಟ್ಟಿದೆ ಅಲ್ವಾ ಈ ಸಲ, ಒಂದು ಸ್ವಲ್ಪ ಈಗ ಈ ರೇಂಜನ್ನು ಟಾರ್ಗೆಟ್ ಮಾಡ್ಬೋದು. ಈ 500 ಪಾಯಿಂಟ್ ರೇಂಜ್ಗಳನ್ನು ನಾವು ಟಾರ್ಗೆಟ್ ಮಾಡ್ತಾ ಹೋಗ್ಬೋದು. ಸೊ 15 ಮಿನಿಟ್ಸ್ ಕ್ಯಾಂಡಲ್ ಅಂತ ನೋಡೋದಾದ್ರೂ ಒಳ್ಳೆ ಲೆವೆಲ್ಗೆ ಬಂದು ಕ್ಲೋಸಿಂಗ್ ಆಗಿದೆ. ನಾಳೆ ಅಫ್ಕೋರ್ಸ್ ಎಲ್ಲ ಸೆನ್ಸೆಕ್ಸ್ ಫೋಕಸ್ ಆಗಿರ್ತೀರ, ಬಟ್ ಇಲ್ಲಿ ಸಣ್ಣದಾಗಿ ಬಂದಿರೋಂಥದ್ದು ಅಂತ ನೋಡೋದಾದರೆ ಆ ಒಂದು ಝೋನ್ ಹತ್ರ ಬಂದು ಒಂದು ಕ್ಲೋಸಿಂಗ್ ಆಗಿರೋದ್ರಿಂದ ಬಸ್ ಸ್ಟ್ಯಾಂಡಲ್ಲಿ ಇದಕ್ಕೊಂದು ಬ್ರೇಕ್ಔಟ್ ಅಂತ ಬಂತು ಅಂದರೆ 22,200ರಿಂದ 250 ಇದೆಯಲ್ಲ, ಈ ರೇಂಜು ಹೋಗೋಕ್ಕೆ ಸಾಧ್ಯತೆ ಇದೆ. ಎವ್ರಿ 50 ಪಾಯಿಂಟ್ಸ್ ರೆಸಿಸ್ಟೆನ್ಸೇ, ಯಾಕಂದರೆ ಮಾರ್ಕೆಟ್ ಈಗಲೂ ಕೂಡ ವೀಕ್ ಇದೆ. ಹಾಗಾಗಿ ಎಲ್ಲಿ ಓಪನ್ ಆಗಿದೆ, ಇದೇ ಝೋನಲ್ಲಿ ಓಪನ್ ಆಯಿತು ಅಂತಂದರೆ ಖಂಡಿತ ನೀವು 22,250, 22,300 ಟಾರ್ಗೆಟ್ಗಳು ಕಟ್ಟಕ್ಕ ಎಕ್ಸ್ಪೆಕ್ಟ್ ಮಾಡ್ತಾ ಹೋಗ್ಬೋದು ನಾಳೆ ದಿವಸ. ಸೊ ಈ ರೇಂಜ್ ಒಳಗಡೆ ಇದೆ. ಇನ್ನೂ ಮೇಲೆ ಹೋದರೆ ಅಲ್ಲಿ ರೆಸಿಸ್ಟೆನ್ಸ್ ಬರುತ್ತೆ. ಎಲ್ಲ ಘಟ್ಟಗಳಲ್ಲೂ ರೆಸಿಸ್ಟೆನ್ಸ್ನ ನಾವು ನೋಡ್ತಾ ಹೋಗಬೇಕು. ಬಟ್ ಕೆಳಗಡೆ ಇವತ್ತಿನ ಲೋನ ಬಿಟ್ಟು ಕೆಳಗಡೆ ಹೋಗುವಂಥದ್ದು ಈ ವಾರ ಕಷ್ಟ ಇದೆ ಅನ್ನೋದು ನನ್ನ ಅಭಿಪ್ರಾಯ. ನೋಡ್ತಾ ಹೋಗೋಣಂತೆ. ಅದೇ ರೀತಿಯಾಗಿ ಬ್ಯಾಂಕ್ ನಿಫ್ಟಿನೂ ಕೂಡ ಒಂದೇ ರೇಂಜಲ್ಲಿ ಬಂದು ಕ್ಲೋಸಿಂಗ್ ಆಗಿದೆ. ಮೇಲ್ಗಡೆ ಒಂದು ಇವತ್ತು ಬಿದ್ದಿದ್ದನ್ನು ರಿಕವರ್ ಆಗಿ ಮಧ್ಯದಲ್ಲಿ ಬಂದು ಕ್ಲೋಸಿಂಗ್ ಆಗಿದೆ. ವಾಪಸ್ ಮೇಲ್ಗಡೆ ಹೋದರೆ ಹೀಗೆ 48,300, 48,500 ಈ ಒಂದು ಏನು ರೇಂಜ್ ಇದೆ
ಈ ರೇಂಜ್ಗಳು ನೋಡಲಿಕ್ಕೆ ಸಿಗ್ತಾ ಹೋಗ್ಬೋದು. ಅದೇ ರೀತಿ ವಿಕ್ಸಲ್ಲಿ ಏನಾದ್ರು ಬದಲಾವಣೆ ಆಗಿದೆಯಾ ಅಂತ ನಾವು ನೋಡೋದಾದರೆ ನೋಡಿ, ವಿಕ್ಸು ಈಗಲೂ ಕೂಡ 13-10 ಕೆಳಗಡೆ ಇದೆ. ಸೊ ಮಾರ್ಕೆಟಲ್ಲಿ ಒಂದು ಮೇಲ್ಗಡೆ ಹೋಗುವಂಥ ಸಾಧ್ಯತೆ ಇದೆ. ಗ್ರ್ಯಾಜುಯಲಾಗಿ ದಬಕ್ಕಂತ ಫಾಲ್ ಆಗುವಂಥ ಸಾಧ್ಯತೆ ಇನ್ನೂ ಸ್ವಲ್ಪ ಕಡಿಮೆ ಇದೆ ಅಂತ ನಂಗೆ ಅನಿಸ್ತಾ ಇದೆ. ಇದೆಲ್ಲ ಮಾತಾಡ್ಬೇಕಾದ್ರೆ ಒಂದು ನೆನಪಾಯಿತು, ಟ್ರೈಲಿಂಗ್ ಪಿ ಇ ಅಂತ ಬರ್ತಾ ಹೋಗುತ್ತೆ. ಟ್ರೈಲಿಂಗ್ ಪಿ ಇ ಅಂತಂದರೆ ಇವಾಗ ಪ್ರೈಸ್ ಟು ಅರ್ನಿಂಗ್ ರೇಷಿಯೋ ಅಂತ ನಿಮಗಿದೆ. ಈಗ ಸ್ಟಾಕ್ ಯಾವುದೋ ಒಂದು ಸ್ಟಾಕನ್ನು ಅದರದ್ದು ಪ್ರೈಸ್ ಇವಾಗ ಮಾರ್ಕೆಟ್ ಪ್ರೈಸ್ ಎಷ್ಟು ನಡೀತಾ ಇದೆ ಡಿವೈಡೆಡ್ ಬೈ ಅವ್ರದ್ದು ಅರ್ನಿಂಗ್ಸ್ ಎಷ್ಟು ಬಂದಿದೆ, ಕ್ವಾರ್ಟರ್ ಕೊಡ್ತಾ ಇರ್ತಾರಲ್ವ, ಅರ್ನಿಂಗ್ಸ್ ಎಷ್ಟು ಬಂದಿದೆ ಅನ್ನೋದ್ರ ಮೇಲೆ ಒಂದು ಶೇರು ಎಷ್ಟು ದುಡ್ಡನ್ನು ಅರ್ನ್ ಮಾಡ್ತಾ ಇದೆ ಅನ್ನೋದು ಅದ್ರದ್ದೊಂದು ಅಂತ ಹೇಳ್ತಾ ಹೋಗ್ಬೋದು. ಅರ್ನಿಂಗ್ ಪರ್ ಶೇರ್ ಅಂತ ಬೇರೆ ಬರುತ್ತೆ. ಬಟ್ ಇದು ಪ್ರೈಸ್ ಟು ಅರ್ನಿಂಗ್, ಈಗಿರೋ ಪ್ರೈಸಿಗೂ ಅವ್ರು ಮಾಡ್ತಾ ಇರೋಂಥ ಅರ್ನಿಂಗಿಗೂ ಜಾಸ್ತಿ ಇದೆಯಾ ಕಡಿಮೆ ಇದೆಯಾ ಸ್ಟಾಕ್ ಬೆಲೆ ಅಂತ ಒಂದು ತೋರಿಸುವಂಥ ಒಂದು ಪ್ಯಾರಾಮೀಟ್ರು. ಅದು 30 ಅಥವಾ ಅದಕ್ಕಿಂತ ಒಳಗಡೆ ಇದ್ದರೆ ಒಳ್ಳೆಯದು ಪಿ ರೇಷೋ ಅಂತ ನಾವು ಮಾತಾಡ್ತಾ ಇರ್ತೀವಿ. ಅದೇ ರೀತಿಯಾಗಿ ಟ್ರೈಲಿಂಗ್ ಪಿ ಅಂತ ಏನು ಬರುತ್ತೆ ಅಂತಂದರೆ ಇವತ್ತಿನ ಮಾರ್ಕೆಟ್ ಪ್ರೈಸ್ ಏನು ನಡೀತಾ ಇದೆ ಡಿವೈಡೆಡ್ ಬೈ ಆ ಕಂಪನಿಯ ಹೋದ ವರ್ಷದ ಅರ್ನಿಂಗ್ಸನ್ನ ಡಿವೈಡ್ ಮಾಡಿದ್ರೆ ಬರೋದನ್ನು ನಾವು ಟ್ರೈಲಿಂಗ್ ಪಿ ಇ ಅಂತ ಕರಿತಾ ಹೋಗ್ತೀವಿ. ಈ ಟ್ರೈಲಿಂಗ್ ಪಿ ಇ ಇವಾಗ 10 ವರ್ಷದ ಲೋಯೆಸ್ಟ್, ಅಂದರೆ 10 ವರ್ಷದ ಅನ್ನೋದಕ್ಕಿಂತ 2016ರಲ್ಲಿ ಏನು ವ್ಯಾಲ್ಯೂಷನ್ ನಡೀತಾ ಇತ್ತೋ ಆ ವ್ಯಾಲ್ಯೂಷನ್ಗೆ ಸಿಕ್ಬಿಟ್ಟಿದೆ. ಇವಾಗ 20ಕ್ಕಿಂತ ಕೆಳಗಡೆ ಬಂದುಬಿಟ್ಟಿದೆ ಟ್ರೈಲಿಂಗ್ ಪಿ ಇ. ಹಾಗಾಗಿ ಮಾರ್ಕೆಟು ಖಂಡಿತವಾಗ್ಲೂ ಒಂದು ಅಟ್ರಾಕ್ಟಿವ್ ಅಲ್ಲಿ ಕಾಣಿಸ್ತಾ ಇದೆ. ಹಾಗಾಗಿ ಒಳ್ಳೆ ಸ್ಟಾಕ್ಗಳನ್ನು, ಒಳ್ಳೆ ಸೆಕ್ಟರ್ಗಳನ್ನು ಐಡೆಂಟಿಫೈ ಮಾಡಿ ನೀವು ಇನ್ವೆಸ್ಟ್ ಮಾಡುವಂಥದ್ದು ಒಳ್ಳೆ ನಿರ್ಧಾರ ಆಗಿರುತ್ತೆ. ಲಾರ್ಜ್ ಕ್ಯಾಪ್ ಕಂಪನಿಗಳು ಕಂಪ್ಯಾರಿಟಿವ್ಲಿ ಸ್ಟೇಬಲ್ ಆಗಿ ಕಾಣಿಸ್ತಾ ಇದೆ. ಡಿಸ್ಕ್ಲೇಮರ್, ನಾನು ಸೆಬಿ ಸ್ಟೇಟ್ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ ಆಗಿರೋದಿಲ್ಲ. ಇದ್ರ ಬಗ್ಗೆ ಆಲ್ರೆಡಿ ನಾವು ಕರೆಕ್ಟ್ ಆದ ಪೋರ್ಟ್ಫೋಲಿಯೋ ಏನು ಮಾಡೋದು ಅನ್ನೋದು ವೀಡಿಯೋದಲ್ಲಿ ಮಾತಾಡಿದ್ವಿ. ಯಾರು ನೋಡಿಲ್ಲ ಅಂತಂದರೆ ಈ ವಿಡಿಯೋದ ಎಂಟ್ರಿ ಕೊಟ್ಟಿರ್ತೀನಿ, ನೀವು ಚೆಕ್ಔಟ್ ಮಾಡ್ತಾ ಹೋಗ್ಬೋದು. ಸೊ ನಾಳೆ ಡೈರೆಕ್ಟಾಗಿ ಬೇರೆ ಯಾವ ಇಂಡೆಕ್ಸ್ನು ಮಾತಾಡ್ದಲ್ದಲೆ ಸೆನ್ಸೆಕ್ಸ್ ಬಗ್ಗೆ ಮಾತಾಡ್ಬೋಣ. ನೋಡಿ, ಸೆನ್ಸೆಕ್ಸಲ್ಲಿ ಇವಾಗ ಅದರಲ್ಲೂ ಕೂಡ ಒಂದು ಡೋಜಿ ಮಾಡಿದೆ ಅಲ್ವಾ. ನಾಳೆ ಈ ಲೋ, ಇವತ್ತಿಂದ ಏನು ಲೋ ಇದೆಯಲ್ಲ ಇದು ಬಿಟ್ಕೊಡುವಂಥ ಸಾಧ್ಯತೆ ಕಡಿಮೆ ಇದೆ. ಅಂದರೆ ಅರ್ಥ ಏನು, ಎಲ್ಲಿಗೆ ಬರ್ತದೆ 72,700, 72,800 ಝೋನ್. 72,800 ಬ್ರೇಕ್ ಆಗಿಲ್ಲ ಅಂದರೆ ಇಲ್ಲಿಂದ ಒಂದು ಬ್ರೇಕ್ಔಟ್ ಆಯಿತು ಅಂತಂದರೆ ಅದು ನಮಗೆ 73,500 ಝೋನ್ ತನಕ ನೋಡಲಿಕ್ಕೆ ಸಿಗ್ತಾ ಹೋಗ್ಬೋದು. ಇಲ್ಲಿಂದ ಒಂದು ಬ್ರೇಕ್ಔಟ್ ಆದರೆ 73,500 ಲೆವೆಲ್ಗಳಿಗೆ ನೋಡಲಿಕ್ಕೆ ಸಿಗ್ತಾ ಹೋಗ್ಬೋದು. ಬಟ್ ಈಗಲೂ ಕೂಡ ಇಂಟರ್ನಲ್ ಕ್ಯಾಂಡಲ್ ಹುಷಾರಾಗಿರಿ. 73,600ರಿಂದ 72,800 ಇದೇನಿದೆಯಲ್ಲ ಈ ಝೋನ್ ಒಳಗಡೆ ಅಂತಲೇ ಎಕ್ಸ್ಪೆಕ್ಟ್ ಮಾಡಬೇಕು. ಬಟ್ ಇದೇ ಝೋನಲ್ಲಿ ಏನಾದ್ರು ಓಪನ್ ಆಯಿತು ಅಂದರೆ ಒಳ್ಳೆ ಟ್ರೇಡ್ ಇರುತ್ತೆ. ಆಪ್ಷನ್ ಸೆಲ್ಲರ್ಸು ಏನಾದ್ರು ತುಂಬ ದೊಡ್ಡ ಗ್ಯಾಪ್ ಆಫ್ ಓಪನಿಂಗ್ ಆಯಿತು ಅಂತಂದರೆ ನಾಳೆ ಖಂಡಿತವಾಗ್ಲೂ ಅಡ್ಡ ಮನೆ ಅಥವಾ ಅದಕ್ಕಿಂತ ಮೇಲ್ಗಡೆ ಸೆಲ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ತಾ ಹೋಗ್ಬೋದು. ಒಂದು ಇಂಟರ್ನಲ್ ಕ್ಯಾಂಡಲ್ ಸೆಟಪ್ ಆಗಿ ಮುಗಿಬೋದು ಅಂತ ಅನಿಸ್ತಾ ಇದೆ ನಾಳೆಯ ಸೆನ್ಸೆಕ್ಸ್ ಎಕ್ಸ್ಪೈರಿ. ಅದೇ ರೀತಿಯಾಗಿ ಬೇರೆ ಸುದ್ದಿಗಳು ಅಂತ ನೋಡ್ತಾ ಬರೋದಾದರೆ ಕ್ರೂಡಿಂದು ನೋಡಿ ಅದೇ ಝೋನ್ನ ಕಾಪಾಡ್ಕೊತಾ ಇದ್ದಾರೆ. ಗೋಲ್ಡ್ ಕೂಡ ಒಂದು ಆಲ್ ಟೈಮ್ ಹೈಯಿಂದ ಒಂದು ಕೆಳಗಡೆ ಬರುತ್ತೆ ಆ ಥರ ಹೇಳಿ ಇನ್ನೂ ಆ ಝೋನಲ್ಲೇ ಕೂತ್ಕೊಂಡಿದೆ. ಅದೇ ರೀತಿಗೆ ಬೇರೆದು FMCG ಕಂಪ್ನಿಗಳದ್ದು ಅಂತ ನೋಡೋದಾದರೆ FMCGನಲ್ಲಿ ಫುಡ್ ಆ್ಯಂಡ್ ಬೆವರೇಜಸ್, FMCG ಅಂದರೆ ಸುಮಾರು ಇರುತ್ತಲ್ವಾ, ಫುಡ್ ಇರುತ್ತೆ, ಬೆವರೇಜಸ್ ಇರುತ್ತೆ, ಹೆಲ್ತ್ ಕೇರ್ ಪ್ರಾಡಕ್ಟ್ಸ್ ಇರುತ್ತೆ, ಬೇರೆ ಒಂದಿಷ್ಟು ರೀಟೇಲ್ ಕನ್ಸ್ಯೂಮರ್ ಪ್ರಾಡಕ್ಟ್ಸ್ ಇರುತ್ತೆ. ಅವ್ರದ್ದು ಫುಡ್ ಆ್ಯಂಡ್ ಬೆವರೇಜ್ ಬಿಟ್ಟು ಬೇರೆ ಪ್ರಾಡಕ್ಟ್ಸು, ಈಗ ಬ್ಯೂಟಿ ಕಾಸ್ಮೆಟಿಕ್ ಪ್ರಾಡಕ್ಟ್ಸ್ ಆಗಿರ್ಬೋದು ಅಥವಾ ಪರ್ಸನಲ್ ಕೇರ್ ಪ್ರಾಡಕ್ಟ್ಸ್ಗಳಾಗಿರ್ಬೋದು, ಇದೆಲ್ಲದೂ ಕೂಡ ಚೆನ್ನಾಗಿ ಒಂದು ವರ್ಷಕ್ಕೆ ಪರ್ಫಾರ್ಮೆನ್ಸ್ ಚೆನ್ನಾಗಿ ಕೊಟ್ಟಿದೆ. ಆದರೆ ಫುಡ್ ಆ್ಯಂಡ್ ಬೆವರೇಜ್ ಡಿಕ್ಲೈನ್ ಆಗಿರೋದ್ರಿಂದ ಓವರ್ ಆಲ್ FMCGನಲ್ಲಿ ಡಿಕ್ಲೈನೇ ಆಗಿದೆ ಅಂತ ಸುದ್ದಿ ಹೇಳ್ತಾ ಇದೆ. ಅದೇ ರೀತಿಯಾಗಿ ಟ್ರೈಲಿಂಗ್ ಪಿ ಬಗ್ಗೆ ನಿಮ್ಗೆ ಹೇಳಿದೆ. ಜೊತೆಗೆ ಒಂದಿಷ್ಟು ಈ UPI ಪೇಮೆಂಟ್ಗಳು ಮಾಡ್ತಿದ್ವಲ್ಲ ನಾವು, ಅದರಲ್ಲಿ ಕನ್ವೀನಿಯನ್ಸ್ ಫೀ ಅಂತ ಹಾಕ್ತಾರಲ್ಲ. ಇವಾಗ ಉದಾಹರಣೆಗೆ ಯಾವುದೋ ಒಂದು ಕಂಪ್ನಿದು ನೀವು ರೀಚಾರ್ಜ್ ಮಾಡ್ತೀರಾ ಅಂತ ಇಟ್ಕೊಳ್ಳಿ. ರೀಚಾರ್ಜ್ ಮಾಡಿದ್ರೆ ಇವಾಗ BSNL ರೀಚಾರ್ಜ್ ಮಾಡಿಸಿದ್ರೆ ನೀವು ಗೂಗಲ್ ಪೇ ಅಥವಾ ಫೋನ್ಪೇನಲ್ಲಿ ನಿಮಗೆ ಪ್ರಾಸೆಸಿಂಗ್ ಫೀ, ಕನ್ವೀನಿಯನ್ಸ್ ಫೀ ಅಂತ ಒಂದು 2-3 ರೂಪಾಯಿ ಆ್ಯಡ್ ಮಾಡ್ತಾರೆ. ಆ ಒಂದು ಏನು ಆ್ಯಡ್ ಆಗ್ತಾ ಇತ್ತು ಅದಿನ್ನೂ ಜಾಸ್ತಿ ಆಗ್ಬೋದು ಅಂತ ಸುದ್ದಿ ಹೇಳ್ತಾ ಇದೆ ಕೆಲವೊಂದು ಪೇಮೆಂಟ್ಗಳಿಗೆ. ಕಾರಣ ಏನು ಅಂತಂದರೆ ಗೌರ್ಮೆಂಟಿಂದ UPI ಪೇಮೆಂಟ್ಗಳಿಗೆ ಇಷ್ಟು ದಿನ ಸಬ್ಸಿಡಿ ಅಂತ ಕೊಡ್ತಾ ಇದ್ರು ಒಂದಿಷ್ಟು ಆ್ಯಪ್ಗಳಿಗೆ, ಅದನ್ನ ಇನ್ಮೇಲಿಂದ ನಿಲ್ಲಿಸ್ತಾರಂತೆ. ಹೀಗಾಗಿ ಈ UPI ಆ್ಯಪ್ಗಳಲ್ಲಿ ಟ್ರಾನ್ಸಾಕ್ಷನ್ ಫೀ, ಪ್ರಾಸೆಸಿಂಗ್ ಫೀ ಅಂತ ಆ್ಯಡ್ ಆಗ್ತಾ ಹೋಗ್ಬೋದು. ಹಾಗಾಗಿ ಪೇ ಮಾಡೋಕ್ಕಿಂತ ಮುಂಚೆ ಅಂದರೆ ಯಾವ್ಯಾವರಲ್ಲಿ ಅಂತ ಇನ್ನೂ ಬಂದಿಲ್ಲ, ಒಂದ್ಸಲ ನೋಡ್ಕೊಳ್ಳಿ. ಸ್ಪೆಷಲ್ ಟೈಪ್ಸ್ ಆಫ್ ರೀಚಾರ್ಜು, ಟ್ರಾನ್ಸಾಕ್ಷನ್ಗಳಿಗೆ ಬಿಲ್ಗಳನ್ನ ಏನಾದ್ರು ಪೇಮೆಂಟ್ ಮಾಡೋದಕ್ಕೆ ಆ್ಯಡ್ ಮಾಡ್ತಾ ಹೋಗ್ಬೋದು ಈ ಮುಂದಿನ ದಿನಗಳಲ್ಲಿ. ಸೊ ಅದು ಬಿಟ್ಟು ಮಾರ್ಕೆಟಲ್ಲಿ ಆ್ಯಸ್ ಯೂಶುವಲ್ ಒಳ್ಳೊಳ್ಳೆ ಆಪರ್ಚುನಿಟಿಗಳು ಸಿಗ್ತಾ ಇದೆ. ಒಳ್ಳೊಳ್ಳೆ ಸ್ಟಾಕ್ಗಳಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ನೋಡ್ತಾ ಇದ್ದೀರಾ ಅಂತ ಅನ್ಕೋತೀನಿ. ಇಂಥದ್ದೇ ಪರ್ಟಿಕ್ಯುಲರ್ ರೆಕಮೆಂಡೇಷನ್ ಅಂತಲ್ಲ, ಖಂಡಿತವಾಗ್ಲೂ ಇವಾಗ ಸೇಫ್ ಸೆಕ್ಟರ್ಗಳು ಅಂತ ಕೆಲವೊಂದು ನೋಡೋದಾದರೆ, ಯಾಕೆಂದರೆ ಆಗ್ತಿರೋ ವಿದ್ಯಮಾನಗಳನ್ನು ನೋಡೋದಾದರೆ ಡಿಫೆನ್ಸು ಮತ್ತು ಫಾರ್ಮಾ ಸೆಕ್ಟ್ರು ಕಂಪ್ಯಾರಿಟಿವ್ಲಿ ಸೇಫ್ ಸೆಕ್ಟರ್ ಅಂತ ಕಾಣಿಸ್ತಾ ಇದೆ. IT ನಲ್ಲೂ ಕೂಡ ಕೆಲವೊಂದು ಬ್ರೋಕರೇಜ್ ಇಂಡಸ್ಟ್ರಿಗಳು, TCS ಈ ಥರ ಸ್ಟಾಕ್ಗಳಿಗೆ ಒಂದು ಬೈಯಿಂಗ್ ರೆಕಮೆಂಡೇಷನ್ನ ಕೊಟ್ಟಿದ್ದಾರೆ. ನಾನು ಕೊಟ್ಟಿರೋದಲ್ಲ, ಏಜೆನ್ಸಿಗಳು ಕೊಟ್ಟಿರೋದನ್ನು ಹೇಳ್ತಾ ಇದ್ದೀನಿ. ಯಾಕೆ ಅಂತಂದರೆ ಕೋವಿಡ್ಗಿಂತ ಮುಂಚೆದು ಏನು ವ್ಯಾಲ್ಯೂಯೇಷನ್ ಇತ್ತೋ ಆ ವ್ಯಾಲ್ಯೂಯೇಷನಲ್ಲಿ ಬಂದು TCS ಥರ ಕಂಪ್ನಿಗಳು ನಡೀತಾ ಇದೆ ಅಂತ ಅವರ ವಿಶ್ಲೇಷಣೆ ಆಗಿದೆ. ಹಾಗಾಗಿ IT ಕಂಪ್ನಿಗಳಲ್ಲೂ ಕೂಡ, ಯಾಕೆಂತಂದರೆ ಯಾಕೆ ಇದಾಗುತ್ತೆ ಅಂದರೆ ನೋಡಿ, IT ಸಾಫ್ಟ್ವೇರ್ ಅಂತ ಏನು ಮಾತಾಡ್ತೀವಿ, ಇದಕ್ಕೆ ಯಾವುದು ಟ್ಯಾರಿಫ್ ಇಲ್ಲ, ಟ್ಯಾಕ್ಸ್ ನಡೀತಾ ಇಲ್ಲ. ನಾವು ಏನಾದ್ರು ಸಾಫ್ಟ್ವೇರ್ ಬಿಲ್ಡ್ ಮಾಡಿಬಿಟ್ಟು ಬೇರೆಯವ್ರು ಕೊಡ್ತೀವಿ, ಬೇರೆ ಸಾಫ್ಟ್ವೇರ್ ನಾವು ಯೂಸ್ ಮಾಡ್ತೀವಿ. ಸದ್ಯಕ್ಕೆ ಈಗೇನು ಮೆಟೀರಿಯಲ್ ಗೂಡ್ಸ್ ಆಗಲಿ, ಕಾರ್ ಆಗಲಿ, ಹಾರ್ಡ್ವೇರ್ ಆಗಲಿ, ಇದಕ್ಕಿದೆಯಲ್ಲ ಟ್ಯಾಕ್ಸ್ಗಳು ಒಂದು ದೇಶದಿಂದ ಒಂದು ದೇಶಕ್ಕೆ, ಆ ಥರ ಸಾಫ್ಟ್ವೇರಿಗೆ ಇನ್ನೂ ಬಂದಿಲ್ಲ. ಹಾಗಾಗಿ ಅದು ಒಂದು ಸೇಫ್ ಸೆಕ್ಟರ್ ಅಂತ ಈಗ ಹೇಳ್ತಾ ಇದ್ದಾರೆ ಕಂಪ್ಯಾರಿಟಿವ್ಲಿ ನೋಡೋದಾದರೆ. ಮತ್ತು ಡಿಫೆನ್ಸಿಂದ ಏನಕ್ಕೆ ಅಂತಂದರೆ ಈಗ ವಾರ್ನ ನಿಲ್ಲಿಸಬೇಕು, ಎಲ್ಲ ಒಂದು ಪರಸ್ಪರವಾಗಿ ಚೆನ್ನಾಗಿ ಬಾಳ್ಬೇಕು ಅನ್ನೋ ಒಂದು ಥೀಮ್ನ ತರ್ತಾ ಇರೋದ್ರಿಂದ ಸೊ ಡಿಫೆನ್ಸಿಗೂ ಕೂಡ ಒಂದು ಒಳ್ಳೆ ಇಂಪ್ರೂವ್ಮೆಂಟ್ನ ಸಿಗ್ತಾ ಹೋಗ್ಬೋದು.
ವಾರ್ ನಡೀತಾ ಇದೆ ಅಂತಂದರೆ ಡಿಫೆನ್ಸಿಗೆ ಡಿಮ್ಯಾಂಡು ಅಂತಲ್ಲ, ವಾರ್ ನಡೀತಾ ಇಲ್ಲದ್ರೆ ವೆಲ್ ಆ್ಯಂಡ್ ಗುಡ್. ಆದರೆ ಖಂಡಿತವಾಗ್ಲೂ ಕಂಪ್ನಿಗಳು ದೇಶಗಳು ಸೈಲೆಂಟಾಗಂತೂ ಕೂತಿರೋದಿಲ್ಲ. ಎಲ್ಲ ಚೆನ್ನಾಗಿ ಆಗ್ತಾಯಿದೆ, ತಣ್ಣಗಾಗ್ತಾಯಿದೆ. ಈ ಟೈಮಲ್ಲಿ ನಾವು ಪ್ರಿಪೇರ್ ಮಾಡ್ಕೊತಾ ಇರ್ತಾರೆ. ಎಲ್ಲೆಲ್ಲಿ ಸಾಧ್ಯ ಆಗುತ್ತೋ ಅಷ್ಟು ಡಿಫೆನ್ಸ್ ಡೀಲ್ಗಳನ್ನು ತರಕ್ಕೆ ನೋಡ್ತಾ ಹೋಗ್ಬೋದು. ಸೊ ಅದು ಕೂಡ ಒಂದು ಹೆಲ್ಪ್ ಆಗ್ತಾ ಹೋಗ್ಬೋದು. ರಷ್ಯಾ ಅಮೆರಿಕ ಎಸ್ಪೆಷಲಿ ಒಂದಾಯಿತು, ಅವರು ಸುಮಾರು ಸ್ಟ್ಯಾಂಡ್ಗಳನ್ನು ಒಟ್ಟಿಗೆ ತೊಗೊಳ್ತಾ ಇದ್ದಾರೆ. ಅಂದರೆ ನಾವು ರಷ್ಯಾದ ಹತ್ರನೂ ಕೇಳ್ಬೋದು, ಅಮೆರಿಕದ ಹತ್ರನೂ ಕೇಳ್ಬೋದು. ಸೊ ಅದು ಒಂದು ಪಾಸಿಟಿವಿಟಿ ಕೊಡ್ತಾ ಹೋಗ್ಬೋದು ಇಲ್ಲಿ ಲೋಕಲ್ಲು ಕೂಡ ಡೆವಲಪ್ ಮಾಡೋದಕ್ಕೆ. ಅದೇ ರೀತಿಯಾಗಿ ಫಾರ್ಮಾ ಸೆಕ್ಟರ್ ಕೂಡ ನಿಮ್ಗೆ ಗೊತ್ತಿದೆ, ಏನೇ ಆದರೂ ಹೆಲ್ತ್ ಕೇರ್ ಪ್ರಾಡಕ್ಟ್ಸು ಇದ್ರ ಬಗ್ಗೆ ಒಂದಿಷ್ಟು ಇದೇ ಇರುತ್ತೆ. ಸೊ ಹಾಗಾಗಿ ಫಾರ್ಮಾ ಸೆಕ್ಟ್ರು ಮತ್ತು ಡಿಫೆನ್ಸ್ ಸೆಕ್ಟ್ರು, IT ಸೆಕ್ಟ್ರು ಕೂಡ ತುಂಬ ಏನು ಪರ್ಫಾರ್ಮ್ ಮಾಡಿಲ್ಲ. ಲಾಸ್ಟ್ ಒಂದು 6 ತಿಂಗಳಲ್ಲಿ ಪರ್ಫಾರ್ಮೆನ್ಸ್ ಮಾಡೋದು ಬಿಟ್ಟರೆ ಇನ್ನೇನು ಮಾಡಿಲ್ಲ. ಸೊ ಈ 3 ಸದ್ಯಕ್ಕೆ ಫೇವ್ರೇಟ್ ಸೆಕ್ಟರ್ ಅಂತ ಹೇಳಕ್ಕೆ ಸಿಗ್ತಾ ಇದೆ. ಅದೇ ರೀತಿಯಾಗಿ FMCG ಸೆಕ್ಟರ್ ಅಂತ ನೋಡೋದಾದರೆ FMCG ಕೆಲವೊಂದು ಕಂಪ್ನಿಗಳು ತುಂಬ ಓವರ್ ವ್ಯಾಲ್ಯೂಡ್ ಆಗಿದೆ. ಸೊ ಚೂಸ್ ಮಾಡಿ ಪಿಕ್ ಮಾಡಬೇಕು. ಪರ್ಟಿಕ್ಯುಲರ್ ಸ್ಟಾಕ್ ಪಿಕ್ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂದರೆ ನೀವು ಖಂಡಿತವಾಗ್ಲೂ ETF ಅಥವಾ ಕಲೆಕ್ಟಿವ್ ಆಗಿರುವಂಥ ಮ್ಯೂಚುವಲ್ ಫಂಡ್ ಥೀಮ್ಗಳಲ್ಲಿ ಇನ್ವೆಸ್ಟ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ತಾ ಹೋಗ್ಬೋದು. ದಯವಿಟ್ಟು ಬಲ್ಕ್ ಇನ್ವೆಸ್ಟ್ಮೆಂಟ್ ಅಂತ ಮಾಡೋಕ್ಕೆ ಹೋಗ್ಬಿಡಿ. ಯಾಕೆಂದರೆ ಈಗ ಒಂದು ಶಾರ್ಟ್ ಕವರಿಂಗ್ ಅಂತ ಕೊಟ್ಟು ಮತ್ತೆ ಮಾರ್ಕೆಟು ಹೊಸ ಲೋನ ಕೂಡ ಮಾಡ್ತಾ ಹೋಗ್ಬೋದು. ಹಾಗಾಗಿ ಕನ್ಫರ್ಮೇಷನ್ ಅದು ಬರಲಿ. ಹಾಗಂತ ಇನ್ವೆಸ್ಟ್ ಮಾಡಬಾರ್ದು ಅಂದರೆ ಖಂಡಿತ ಅಲ್ಲ. ಇದು ಒಳ್ಳೆ ವ್ಯಾಲ್ಯೂಷನ್ ಲಾಂಗ್ ಟರ್ಮಲ್ಲಿ ನೀವು ಸಿಕ್ತಾಗೆಲ್ಲ ನೀವು ಆ್ಯಡ್ ಮಾಡ್ಕೊಳ್ಳೋದ್ರ ಬಗ್ಗೆ ಯೋಚನೆ ಮಾಡ್ತಾನೆ ಇರಬೇಕು. ಟರ್ಮ್ ಇನ್ಶೂರೆನ್ಸ್ ಇನ್ನೂ ಯಾರಾದರೂ ಮಾಡಿಸಿಲ್ಲ ಅಂತಂದರೆ ಪ್ರತಿ ವಿಡಿಯೋದ ಕೆಳಗೆ ಟರ್ಮ್ ಇನ್ಶೂರೆನ್ಸ್ ಫಾರ್ಮ್ನ ಕೊಟ್ಟಿದ್ದೀನಿ. ಕೆಲವರು ಫಿಲ್ ಮಾಡಿದ್ದೀರಾ, ವಾಟ್ಸಪ್ ನಂಬರ್ ಇಲ್ಲ ಅಂತ ಹೇಳಿದ್ದೀರಾ. ವಾಟ್ಸಪ್ ನಂಬರ್ ಇಲ್ಲ ಅಂತಂದರೆ ನಿಮ್ಮದು ಕಾಂಟ್ಯಾಕ್ಟ್ ಮಾಡಲಿಕ್ಕೆ ಯಾವ ನಂಬರ್ ಇದೆಯೋ ಆ ನಂಬರನ್ನ ಕೊಡಿ ಸರ್. ಬಜಾಜ್ ಅವರು ನಿಮಗೆ ಕಾಂಟ್ಯಾಕ್ಟ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಾರೆ. ವಾಟ್ಸಪ್ಪಲ್ಲಿ ಇಲ್ಲ ಅಂದರೆ ಕಾಲ್ ಮಾಡಿ ಪ್ರಯತ್ನ ಪಡ್ತಾರೆ. ಕೆಲವರು ಆಲ್ರೆಡಿ ಸಬ್ಮಿಟ್ ಮಾಡಿದ್ದೀರಾ, ನಿಮ್ಮನ್ನ ಬಜಾಜ್ ಸಿಬ್ಬಂದಿ ಆಲ್ರೆಡಿ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದಾರೆ ಅಂತ ಅನ್ಕೊತೀನಿ. ಸೊ ಟ್ಯಾಕ್ಸ್ ಬೆನಿಫಿಟ್ ಅಂತಂದರೆ ಈ ವರ್ಷ ಮಾರ್ಚ್ 31 ಮಾಡಿಸಿದ್ರೆ ನಿಮಗೆ 80C ನಿಮಗೆ ಅದೇನು ಪ್ರೀಮಿಯಂ ಬರೆಸ್ತಿರೋ ಅದರದ್ದು ಟ್ಯಾಕ್ಸು ನೀವು ತೊಗೊತ ಹೋಗ್ಬೋದು. ಬಟ್ ಟ್ಯಾಕ್ಸಿಗೆ ಅಂತ ಮಾಡಿಸ್ಬಿಡಿ, ನಿಜವಾಗ್ಲೂ ಒಂದು ಟರ್ಮ್ ಇನ್ಶೂರೆನ್ಸು ಲೈಫ್ ಸೇಫ್ಟಿಗೆ ಅಂತ ಮಾಡಿಸಿ ಅಂತ ಕೇಳ್ಕೊಳ್ತೀರಿ. ಮತ್ತೊಂದು ವಿಡಿಯೋದೊಂದಿಗೆ ಭೇಟಿ ಆಗೋಣ. ಎಲ್ರಿಗೂ ನಮಸ್ಕಾರ.